ನಮಸ್ಕಾರ, ನನ್ನ ಹೆಸರು ಮೋನಿಕಾ. ನಾನು ಬಿಕಾಂ 4 ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನನಗೆ ನೀಡಿರುವ ವಿಷಯ ಡಾಕ್ಟರ್ ನಾಗಪ್ಪ ಹೂವಿನಬಾವಿ ಕನ್ನಡ ಶಿಕ್ಷಕರಾದ ಇವರ ಬಗ್ಗೆ ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ. ನಮಸ್ಕಾರ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಸುಸ್ಮಿತಾ ಅಂತ. ನಿಮಗೆ ಡಾಕ್ಟರ್ ನಾಗಪ್ಪ ಹೂವಿನಬಾವಿ ಕನ್ನಡ ಶಿಕ್ಷಕರ ಇವರ ಬಗ್ಗೆ ಅಭಿಪ್ರಾಯವೇನು? ನಾಗಪ್ಪ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರೊಬ್ರು ಶಿಸ್ತು ಸಂಯಮದ ಶಿಕ್ಷಕರಾಗಿದ್ದಾರೆ. ಅವ್ರು ಯಾವಾಗಲೂ ಚೆನ್ನಾಗಿ ಪಾಠ ಮಾಡ್ತಾರೆ. ನಾನು ಸಣ್ಣಕ್ಕಿದ್ದಲ್ಲಿದ್ದ ನನಗೆ ಕನ್ನಡ ಸಬ್ಜೆಕ್ಟ್ ಅಂದ್ರೆ ಭಾಳ ಇಷ್ಟ ಆಯ್ತು. ಈಗಲೂ ಕನ್ನಡ ಸಬ್ಜೆಕ್ಟ್ ಅಂದ್ರೆ ಭಾಳ ಇಷ್ಟ, ಯಾಕಂದ್ರೆ ಅಷ್ಟು ಚೆಂದಾಗಿ ನಾಗಪ್ಪ ಸರ್ ಪಾಠ ಮಾಡ್ತಾರೆ. ಅವ್ರು ಪಾಠ ಮಾಡೋ ಬಂದಾಗ ಒಟ್ಟ ಬ್ಯಾಸರ ಅನ್ಸಂಗಿಲ್ಲ. ಅವರು ಪಾಠ ಮಾಡೋ ಬಂದಾಗ ಇಂಟ್ರೆಸ್ಟ್ ಕೊಟ್ಟು ಕೇಳ್ತೀವಿ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅವರು. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆಲ್ಲ ಯೂಟ್ಯೂಬ್ನಾಗ ಪಾಠ ಎಲ್ಲ ಮಾಡಿ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೆಲ್ಲ ಅನುಕೂಲ ಆಗೋ ರೀತಿ ಪಾಠಗಳನ್ನು ಮಾಡ್ತಾರೆ. ಡಾಕ್ಟರ್ ನಾಗಪ್ಪ ಹೂವಿನಬಾವಿ ಸರ್ ಅವರ ಇನ್ನೂ ಏನಾದರೂ ತಿದ್ದುಪಡಿ ಮಾಡ್ಕೋಬೇಕಾ? ಇಲ್ಲ, ಅವರೆಲ್ಲ ಕರೆಕ್ಟಾಗಿ ಚೆನ್ನಾಗಿ ಪಾಠ ಮಾಡ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಸುಧಾ. ನೀವೇನು ಓದ್ತಾ ಇದ್ದೀರಾ? ನಾವು ಬಿಕಾಂ 4 ಓದ್ತೀವಿ. ಡಾಕ್ಟರ್ ನಾಗಪ್ಪ ಹೂವಿನಬಾವಿ ಸರ್ ಅವರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ? ನಾಗಪ್ಪ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಕಾಲೇಜಿಗೆ ಫಸ್ಟ್ ಟೈಮ್ ಹಚ್ಚಿದಾಗ ಅಕ್ನಾರು ಅವರೆಲ್ಲ ಹೇಳ್ತಿದ್ರು, ಈ ನಾಗಪ್ಪ ಸರ್ ಹಿಂಗ ಸ್ಟ್ರಿಕ್ ಅದಾರ ಆ ಥರ ಅಂತ ಹೇಳ್ತಿದ್ರು. ನಮಗೂ ಸ್ವಲ್ಪ ಭಯ ಆಗಿತ್ತು. ನಾಗಪ್ಪ ಸರ್ ಕಂಡ್ರೆ ಎಲ್ಲ ಕಂಡ್ರು ಸ್ವಲ್ಪ ಭಯ, ಅವರಿಂದ ದೂರ ಹೋಗ್ತಿದ್ವಿ. ಆಮೇಲೆ ಫಸ್ಟ್ ಕ್ಲಾಸಿಗೆ ಬಂದಾಗ ಚೆನ್ನಾಗಿ ಪಾಠ ಅಂದ್ರೆ ಚೆನ್ನಾಗಿ ಮಾಡ್ತಾರ. ಫಸ್ಟ್ ಕ್ಲಾಸಿಗೆ ಬಂದಾಗ ಸ್ವಲ್ಪ ಭಯ ಆಗ ಅವ್ರು ಏನೋ ಕ್ವಶನ್ ಕೇಳಿದ್ರು, ಇಲ್ಲೆಲ್ಲ ಬೇರೆ ಬೇರೆ ಫ್ರೆಂಡ್ಸ್ ಮುಂದೆ ಹಿಂಗೆಲ್ಲ ಹೇಳ್ತಿದ್ವಿ. ಅವ್ರ ಮುಂದೆ ಹೇಳಕ್ಕೆ ತುಂಬಾ ಭಯ ಆಗ್ತಿತ್ತು. ಆಮೇಲೆ ಇವಾಗ ಅಸೈನ್ಮೆಂಟ್ ಕೊಟ್ಟಿದ್ರು. ಅಸೈನ್ಮೆಂಟ್ ಕೊಡುವಾಗ ನಾವೆಲ್ಲ ಇವ್ರು ಯಾಕೆ ಈ ತರ ಕೊಟ್ರಪ್ಪ, ಅಸೈನ್ಮೆಂಟ್ ಬರ್ಕೊಟ್ಟು ಬಡ ಬರ್ಕೊಟ್ಬಿಟ್ಟಿದ್ವಿ ಅಂತ ಜಗ್ಗು ಇದನ್ ಮಾಡಿದ್ವಿ. ಆಮೇಲೆ ಅಸೈನ್ಮೆಂಟ್ ಕೊಟ್ಮೇಲೆ ನಮಗ್ ಗೊತ್ತಾಯ್ತು, ಅದನ್ನ ವಿಡಿಯೋ ಡಾಕ್ಯುಮೆಂಟ್ರಿ ಮಾಡಕ ಕೊಟ್ಟಿದ್ರಲ್ಲ. ಅಸೈನ್ಮೆಂಟ್ ಈ ತರ ಅಸೈನ್ಮೆಂಟ್ ಬಂದು ಕೊಟ್ಬಿಡ್ತಿದ್ವಿ. ಇದು ಡಾಕ್ಯುಮೆಂಟ್ರಿ ಮಾಡ್ಕೊಂಡ್ ಬರ್ರಿ ಅಂತ ಹೇಳೋರಲ್ಲ, ಅಯ್ಯೋ ಯಾಕೆ ಕೊಟ್ರಪ್ಪ ಈ ತರ, ನಾವು ಅಸೈನ್ಮೆಂಟ್ ಆದ್ರೆ ಬರ್ದು ಕೊಟ್ಬಿಡ್ತಿದ್ವಿ ಅಂತ ಎಲ್ಲರೂ ಅಂತಿದ್ವಿ. ಆಮೇಲೆ ಅವ್ರು ಸರ್ ನಮ್ಗೆ ಡಾಕ್ಯುಮೆಂಟ್ರಿ ಮಾಡ್ಕೊಂಬರ್ರಿ ಅಂತ ನಾವು ಮಾಡ್ಕೊಂಡ್ ಬಂದಾಗ ವಿಡಿಯೋನ ಆಮೇಲೆ ಗೊತ್ತಿತ್ತು, ಸರ್ ಈ ತರ ಕೊಟ್ಟಿದ್ರು ನಮ್ಗೆ ಒಳ್ಳೇದಿಕ್ಕೆ ಅಂತ ಆಮೇಲೆ ಗೊತ್ತಾಯ್ತು. ಇವಾಗ ಸರ್ ಪಾಠ ಮಾಡ್ತಾರೆ, ಹಿಂದಿನ ದಿನದಾಗ ಪಾಠ ಮಾಡ್ತಿರ್ತಾರೆ. ಪಾಠ ಮಾಡುವಾಗ ಅದನ್ನ ನೆಕ್ಸ್ಟ್ ಇವತ್ತು ಪಾಠ ಮಾಡಿದ್ದು ನಾಳೆ ಬಂದು ಏನಾಯ್ತು ಹಿಂದಿನ ಕ್ಲಾಸ್ ನಾನು ಏನ್ ಹೇಳಿದೆ ಅಂತ ವಿದ್ಯಾರ್ಥಿಗಳನ್ನ ಕೇಳ್ತಾರ. ಅದು ವಿದ್ಯಾರ್ಥಿಗಳು ಏನೇನಾಯ್ತು ಅಂತ ಅಷ್ಟು ವಿವರಿಸ್ತಾರ. ಅದು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನಲ್ಲಿ ಎಷ್ಟು ಅನುಕೂಲ ಆಗುತ್ತಂದ್ರ ಅವ್ರಿಗೆ ಹಿಂದಿನ ಕ್ಲಾಸ್ಗೆ ಹೇಳಿದ್ದು ನೆನ್ಪಿಟ್ಕೋಬೇಕು. ಮತ್ ನಾವು ನೆಕ್ಸ್ಟ್ ಕ್ಲಾಸಿಗೆ ಬಂದು ನಾವು ಸ್ವಲ್ಪ ಹೇಳ್ತೀವಿ, ಮತ್ತೆ ಅವ್ರು ಒಂದ್ ಸ್ವಲ್ಪ ಹೇಳ್ತಾರ. ವಿದ್ಯಾರ್ಥಿಗಳಂತೂ ಫುಲ್ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ. ಡಾಕ್ಟರ್ ನಾಗಪ್ಪ ಹೂವಿನಬಾವಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವೇನಾಗ್ಲಿ ನಾವು ಎಷ್ಟು ಓದಿದ್ರು ಬರೆದ್ರು ನೀ ಇಷ್ಟು ಓದ್ಬೇಕು, ಇಷ್ಟಿಲ್ಲ ಇನ್ನು ಓದ್ಬೇಕು. ನಾ ಕ್ಲಾಸ್ ಒಳಗ ಎಷ್ಟು ಓದಿರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ ಸರ್. ಯಾಕಂದ್ರೆ ನೀವು ಓದಿದ್ದು ನಾಳೆ ಓದ್ಕೊಂಬರ್ರಿ. ಯಾಕಂದ್ರೆ ಎಲ್ಲರೂ ಕ್ಲಾಸ್ ಒಳಗೆ ಪಾಠ ಮಾಡಿದ್ಮೇಲೆ ಮುಂದಿನ ದಿನ ಕೇಳ್ತೀನಿ ಅಂತಾರೆ. ಕೇಳ್ತಾರ ಇಲ್ಲ ಗೊತ್ತಿಲ್ಲ, ಯಾಕಂದ್ರೆ ಕೇಳ್ತಾರ ಎಲ್ಲ ಒಬ್ರು, ಆದ್ರೆ ಎಲ್ಲಾರನ್ನೂ ಕೇಳಲ್ಲ ಸರ್. ಇವ್ರಾದ್ರೆ ಎಲ್ಲಾರನ್ನೂ ಕೇಳ್ತಾರ. ಇವ್ರ ಮುಂದಿನ ಯೂಸ್ ಆಗ್ಲಿ, ನಮ್ಗೆ ಉಪಯೋಗ ಆಗ್ಲಿ, ಎಕ್ಸಾಮ್ ಓದಿದ್ರ ಮಾರ್ಕ್ಸ್ ಬರ್ಲಿ ಅಂತಂದು ಹೇಳ್ತಾರ. ಇವ್ರು PhD ಮುಗಿಸ್ಯಾರ, ಎಲ್ಲಾ ರೀತಿನೂ ನಮ್ಗೆ ಎಲ್ಲ ಹೇಳ್ಕೊಟ್ಟಾರ. ಮೊದಲೇದಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಅವರು ಓದರಿಗೆ ಬುಕ್ಕ ಕೊಡಿಸ್ತಾರ, ಬುಕ್ಕನ್ನು ತಂದು ಕೊಡ್ತಾರೆ. ಇದನ್ನ ಓದ್ರಿ, ಇದನ್ನಿಲ್ಲ, ಇದನ್ನ ಮಾಡ್ರಿ ಅಂತ. ಅವ್ರ ಬಗ್ಗೆ ಏನ್ ಹೇಳ್ಬೇಕಂದ್ರೆ ಸಾಲಲ್ಲ. ಯಾಕಂದ್ರೆ ನಾಗಪ್ಪ ಸರ್ ಒಂದಿನ ಅವ್ರ ಬಗ್ಗೆ ಒಂದು ಬುಕ್ ಬರ್ದನ್ನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರು ಅಷ್ಟು ಎಲ್ಲರಿಗೆ ಉಪಯೋಗ ಆಗ್ತಾರೆ. ಯಾಕಂದ್ರೆ ನಮ್ BCom ಅಂತ ಆಯ್ತು, BA ಅಂತ ಆಯ್ತು, ಯಾವ ಸ್ಟೂಡೆಂಟಿಗಾಗ್ಲಿ ಅವ್ರು ಭೇದ ಭಾವ ಮಾಡಂಗಿಲ್ಲ. ಯಾಕಂದ್ರೆ ಇವ್ರು ಕಲಿತಾರೆ ಅಂದ್ರೆ ಇವ್ರಿಗೆ ಹೇಳ್ಕೊಡ್ತಾರೆ. ನಾವು 4 ಗಂಟೆವರೆಗಲ್ಲ 5 ಗಂಟೆವರೆಗೆ ಕುಂತ್ರು ಅವ್ರು ಕ್ಲಾಸ್ ಹೇಳ್ಕೊಡ್ತಾರೆ ಅಂತ ಸರ್ ನಮ್ಗೆ ಸಿಕ್ಕಾರ. ಅದೇ ರೀತಿಯಾಗಿ ನಾವು ಅವ್ರನ್ನ ಉಪಯೋಗ ಮಾಡ್ಕೊಂಡು ಇನ್ನೂ ಉಪಯೋಗ ಮಾಡ್ಕೋಬೇಕಂತ ಕೇಳ್ತೀವಿ. ನಮ್ಮ ಹೆಸರು ಸುಧಾ ಮಲ್ಲಿಕಾರ್ಜುನ. ಏನು ಓದಾತೀರಿ ನೀವು? ಬಿಕಾಂ 4. ಡಾಕ್ಟರ್ ನಾಗಪ್ಪ ಹೂವಿನಬಾವಿ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಒಬ್ಬ ಒಳ್ಳೆ ಗುರುಗಳು. ಅವರು ಎಲ್ಲ ಸರ್ಗಿಂತ ವಿಶೇಷವಾಗಿದ್ದಾರೆ. ಯಾಕಂದ್ರೆ ಎಲ್ಲ ಸರ್ ತಮ್ಮ ಪಾಠದ ಮುಖಾಂತರ ಒಬ್ಬೊಬ್ಬರಿಗೆ ಅರ್ಥ ಮಾಡಿಸಿರ. ಇವು ಪಾಠದ ಜೊತೆಗೆ ಮತ್ತು ಹೊರಗಿನ ಒಂದು ಜ್ಞಾನವನ್ನು ಕೂಡ ಅವ್ರ ಪಾಠದೊಂದಿಗೆ ಹೇಳ್ತಿರ್ತಾರ. ಅವರಿಂದ ನಾವು ಕಲ್ತಿದ್ದು ಜಾಸ್ತಿನೇ ಐತಿ. ಮತ್ತೆ ಅಷ್ಟೇ ಅಲ್ಲದೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಅವ್ರು ಹೆಚ್ಚಿನ ಪ್ರೋತ್ಸಾಹನ ನೀಡ್ಯಾರ. ಮುಂದೆ ನೀವು ಏನ್ ಮಾಡ್ತೀರಿ ಅದಕ್ಕೂ ಅದನ್ನು ಸಹ ಕೇಳಿ ಅವ್ರಿಗೆ ನಿಮ್ಗೆ ಏನೇನ್ ಬೇಕು ಎಲ್ಲ ಕೇಳ್ರಿ, ನಮ್ಮ ಕಡೆಗೆ ತಿಳ್ಕರಿ ಅಂತಂದು ಎಲ್ಲ ಹೇಳಿ
ವಿಶೇಷವಾಗಿ ನನಗಂತೂ ನನ್ನ ಕೇಳ್ಯಾರ ಸರ್, ಪ್ರಶ್ನೆ ಮಾಡ್ಯಾರ ಮುಂದೆ ಏನು ಮಾಡ್ಬೇಕಂತಂದಿದೆ ಏನಿಲ್ಲ, ಇಂಥಲ್ಲೇ ಓದ್ರಿ, ಇಂಥಲ್ಲೇ ಇಲ್ಲ, ಇಂಥಲ್ಲೆಲ್ಲ ಎಜುಕೇಶನ್ ಚೆನ್ನಾಗೈತಿ ಓದ್ರಮ್ಮ ಅಂತಂದು ಹೇಳಿದ್ದಾರೆ. ಚೆನ್ನಾಗಿದೆ, ಒಂದು ಒಳ್ಳೆಯ ಗುರುಗಳು. ಅವರು ಪ್ರತಿಯೊಂದು ಪಾಠವೂ ನಮ್ಗೆ ಅರ್ಥಗರ್ಭಿತವಾಗಿ ವಿವರಣೆ ಮಾಡ್ಯಾರ ಅವ್ರು. ಯಾಕಂದ್ರೆ ನಾವು ಅಲ್ಲಿ ಕೇಳಿ ಒಮ್ಮೆ ಓದ್ಕೊಂಡ್ವಿ ಅಂದ್ರೆ ಎಲ್ಲ ಅರ್ಥ ಆಗಂಗೆ ಹೇಳಿದಾರೆ. ನಾವು ಪ್ರತಿಯೊಬ್ಬ ಸರಲ್ಲಿ ನಾವು ಫಸ್ಟ್ ನೋಡೋದು ಆ ಗುಣನ. ಈಗ ಯಾವಾಗಲೂ ಕ್ಲಾಸಲ್ಲಿ ಕುಂದಿರ್ಬೇಕಾದ್ರೆ ಕ್ಲಾಸ್ ಮೇಲೆ ಕುಂತು ಕೇಳೋ ವಿಷಯನ ಬೇರೆ, ಅದನ್ನ ಒಳ್ಳೆ ಬಸ್ ಬಂದು ಓದೋದೇ ಬೇರೆ, ಮತ್ತು ನಾವು ಯಾವಾಗ ಒಂದು ಪುಸ್ತಕ ಹಿಡ್ಕೊಂಡು ಓದೋದೇ ಬೇರೆ. ಬಟ್ ಈ ಸರ್ ಅಂತೂ ಅಲ್ಲೇ ಹೇಳಿದ್ದನ್ನ ಅಲ್ಲೇ ಒಳ್ಳೆ ಬಸ್ ಕೇಳಿ ಕ್ವಶನ್ ಮಾಡಿ ನಮ್ಗೆ ಅಲ್ಲೇ ಅರ್ಥ ಮಾಡಿಸ್ತಾರಲ್ಲ, ಅದಂತೂ ವಿಶೇಷವಾಗಿ ಸರ್ಲಿಂದ ನಾವು ಕಲ್ತಿದ್ದು. ಹಾಗಾಗಿ ಇವರು ಒಬ್ಬ ಒಳ್ಳೆ ಶಿಕ್ಷಕರಾಗಿ ನಮ್ಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಹಾಗಾಗಿ ಇವ್ರು ನಮಗೆ ಒಬ್ಬ ವಿಶೇಷ ಗುರುಗಳಾಗಿ ಸಿಕ್ಕಿದ್ದಾರೆ, ಅದೇ ನಮ್ಮ ಪುಣ್ಯ ಅಂತಂದು ಹೇಳಿ. ನಮಸ್ಕಾರ, ನಿಮ್ಮ ಹೆಸರು? ಸವಿತಾ ಬಸವರಾಜರೇವಡಿ. ನೀವೇನು ಓದ್ತಾ ಇದ್ದೀರಾ? ನಾನು ಬಿಕಾಂ 4th ಸೆಮ್ ಅಲ್ಲಿ ಓದ್ತಿದ್ದೀನಿ. ಡಾಕ್ಟರ್ ನಾಗಪ್ಪ ಭೀಮಬಾವಿ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕನ್ನಡ ಸರ್ ಅವ್ರು ನಮಗೆ ಅವರಿಂದ ತಿಳ್ಕೊಂಡಿದ್ದು ಭಾಳ ಐತಿ. ಫಸ್ಟ್ ನಾವು ಫಸ್ಟ್ ಸೆಮ್ಮಿಗೆ ಬಂದಾಗ ಅವ್ರು ಕಂಡ್ರೆ ಫುಲ್ ಭಯ ಇರ್ತಿತ್ತು ನಮ್ಗೆ. ಯಾಕಂದ್ರೆ ಅವ್ರೊಬ್ಬರ ಫುಲ್ ಸ್ಟ್ರಿಕ್ಟ್ ಆಗಿದ್ದು ನಮ್ಗೆ. ಅವ್ರ ಕ್ಲಾಸಿಗೆ ಬಂದ್ರೆ ಯಾಕಾರ ಬರ್ತಾರೋ ಅನಿಸ್ತಿತ್ತು. ಬಟ್ ಇವಾಗ ಹಂಗಲ್ಲ, ಎಲ್ಲ ಸರ್ಸ್ಗಿಂತ ಕ್ಲೋಸ್ ಆಗಿರೋದು ಅಂದ್ರೆ ಆ ಸರ್. ಯಾಕಂದ್ರೆ ಅವ್ರು ಅಷ್ಟು ಹಚ್ಕೊಂಡ್ಬಿಟ್ವಿ, ಮತ್ತೆ ಅಷ್ಟು ಚೆನ್ನಾಗಿ ಪಾಠನೂ ಹೇಳ್ತಾರೆ, ನಮ್ಗೆ ಅಷ್ಟು ಚೆನ್ನಾಗಿ ಅರ್ಥನೂ ಆಗುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ರಾಜೇಶ್ವರಿ. ಏನು ಓದ್ತಾ ಇದ್ದಾರೆ? ನಾನು ಬಿಕಾಂ 4th ಸೆಮ್. ಡಾಕ್ಟರ್ ನಾಗಪ್ಪ ಭೀಮಬಾವಿ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರ ಬೋಧನೆ ಮತ್ತು ಅವರು ಪಾಠ ಹೇಳುವಂಥ ಶೈಲಿ, ಆ ಪಾಠದಲ್ಲಿ ಇರುವಂಥ ಮೌಲ್ಯಗಳನ್ನು ನಮ್ಗೆ ಅರ್ಥೈಸಿ ಹೇಳ್ತಾರೆ. ಅದು ನಮ್ಗೆ ತುಂಬ ಅರ್ಥ ಆಗುತ್ತೆ. ಮತ್ತು ಪರೀಕ್ಷೆ ಸಮಯದಲ್ಲಿ ಅಂತೂ ಅದು ತುಂಬ ಹೆಲ್ಪ್ ಆಕೈತಿ. ಅಂದ್ರೆ ಅವ್ರು ಹೇಳುವಂಥ ಶೈಲಿ ಮತ್ತು ದಾಟಿ ಏನಿರ್ತೈತಿಲ್ಲ, ಅದು ಫುಲ್ ಮೈಂಡ್ ಒಳಗೆ ಸೆಟ್ ಆಗ್ಬಿಡ್ತೈತೆ. ಅಂದ್ರೆ ನಾವು ಓದೋ ಅವಶ್ಯ, ಅವ್ರು ಹೇಳುವಂಥ ಪಾಠಗಳನ್ನು ನಾವು ಓದೋ ಅವಶ್ಯಕತೆನೇ ಇರಲಿಲ್ಲ. ನಿಮ್ಮ ಹೆಸರು? ನೀವೇನು ಓದ್ತಾ ಇದ್ದೀರಾ? ಡಾಕ್ಟರ್ ನಾಗಪ್ಪ ಭೀಮಬಾವಿ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವರು ಚೆನ್ನಾಗಿ ಪಾಠ ಮಾಡ್ತಾರೆ. ನಮ್ಮ ಕ್ಲಾಸ್ ಒಂಥರ ಅತಿರೂಪವಾಗಿ ಚೆನ್ನಾಗಿ ಹೇಳ್ತಾರೆ. ನಾವು ಇವಾಗ ಅವ್ರ ಕ್ಲಾಸ್ ಮುಗಿದ ಮೇಲೆ ಕ್ವಶನ್ಸ್ ಮಾಡಿ ಚೆನ್ನಾಗಿ ಅರ್ಥ ಇದೆ ಏನಂತ ಕೇಳಿ ಮತ್ತೆ ಒಳ್ಳೆ ರಿವಿಷನ್ ಮಾಡಿ ಬೆಳಗ್ಗೆ ಬಂದು ಇವಾಗ ಕ್ಲಾಸ್ ಇದ್ದಾಗ ಅವರು ಕ್ವಶನ್ಸ್ ಕೇಳ್ತಾರೆ, ಮತ್ತೆ ಒಳ್ಳೆ ಚೆನ್ನಾಗಿ ಆನ್ಸರ್ಸ್ ಮಾಡ್ತಾರೆ, ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಒಳ್ಳೆ ರೀತಿಯ ಶಿಕ್ಷಕರು ಅವರು. ಎಕ್ಸಾಮ್ ಹತ್ರ ಬಂದಾಗೆಲ್ಲ ಚೆನ್ನಾಗಿ ಕ್ವಶನ್ಸ್ ರೈಸ್ ಮಾಡಿ ಮತ್ತೆ ಕ್ವಶನ್ ಪೇಪರ್ ಬಿಡಿಸ್ತಾರೆ. ಆಮೇಲೆ ಅವರು ಒಂಥರ ಅದು ಎಷ್ಟೇ ದೊಡ್ಡ ಒಂದು ಕವನವಾಗಲಿ ಒಂದು ಪದ್ಯವಾಗಲಿ ಎಷ್ಟೇ ಆಳವಾಗಿದ್ರು ಅದನ್ನ ನಮಗೆ ತಲೆಯಲ್ಲಿ ಹೋಗುವಂತ ರೀತಿಯಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಬುಂಡಮ್ಮ. ನೀನೇನು ಓದ್ತಾ ಇದ್ದೆ? 4th ಸೆಮ್ ಬಿಕಾಂ ಓದ್ತಿದ್ದೀನಿ. ಡಾಕ್ಟರ್ ನಾಗಪ್ಪ ಭೀಮಬಾವಿ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಡಾಕ್ಟರ್ ನಾಗಪ್ಪ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಒಂದ್ಸಲ ಪಾಠ ಮಾಡ್ತಿದ್ರೆ ಅದು ಮತ್ತೆ ಎಕ್ಸಾಮ್ ಡೈರೆಕ್ಟ್ ಓದಿದ್ರೆ ಅರ್ಥ ಆಗುತ್ತೆ. ಅವ್ರು ಇವತ್ತು ಪಾಠ ಮಾಡ್ತಿದ್ರೆ ಒಳ್ಳೆ ಮತ್ತೆ ನಾಳೆ ಬಂದು ರಿವಿಷನ್ ಮಾಡ್ತಾರಲ್ಲ, ಅದು ಪರ್ಫೆಕ್ಟ್ ಆಗಿರುತ್ತೆ. ಪಾಠ ಮಾಡೋ ಹೊತ್ತಿನಾಗ ಅವರು ಒಂದೊಂದು ವಿಷಯನ ಅರ್ಥಪೂರ್ಣವಾಗಿ ಹೇಳ್ತಾರೆ. ಒಂದು ಹಿಂಗೆ ತಲೆಯಕ್ಕೆ ಒಂದೇ ಹೋಗ್ಕೊಂಡಿರ್ಬೇಕು. ಅವ್ರು ಹೇಳೋ ವಿಷಯ ತುಂಬ ಕಥೆ ರೂಪದಲ್ಲಿ ಇರ್ತೈತಿ. ಅವರು ಚೆನ್ನಾಗಿ ಪಾಠ ಮಾಡ್ತಾರೆ. ಯೂಟ್ಯೂಬ್ನ ಕ್ಲಾಸ್ ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿದ್ದ ಸ್ವಲ್ಪ ಬೇರೆ ಜನರಿಗೂ ಹೆಲ್ಪ್, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಮತ್ತು ನಮಗೂ ಹೆಲ್ಪ್ ಆಗುತ್ತೆ. ಪ್ಲಸ್ ಈಗ 4th ಸೆಮ್ಮಲ್ಲಿ ನಮ್ಮನ್ನು ಸೆಮಿನಾರ್ ಮಾಡಿಸ್ತಾರ. ವಿದ್ಯಾರ್ಥಿಗಳಿಗೆ ಇಂಟರ್ನಲ್ ಅಂತೂ ಕೊಡೋದೇ ಇಲ್ಲ, ಸೆಮಿನಾರ್ ಮಾಡಲಿಲ್ಲ ಅಂದ್ರೆ. ಈ ಥರ ಎಲ್ಲ ಎಕ್ಸಾಮ್ ಫುಲ್ ಸ್ಟ್ರಿಕ್ಟ್ ನಡೆಸ್ತಾರೆ. ನಿಮ್ಮ ಹೆಸರು? ಸಾವಿತ್ರಿ. ನೀವೇನು ಓದ್ತಾ ಇದ್ದೀರಾ? ಬಿಕಾಂ 4th ಸೆಮ್. ಡಾಕ್ಟರ್ ನಾಗಪ್ಪ ಭೀಮಬಾವಿ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಡಾಕ್ಟರ್ ನಾಗಪ್ಪ ಸರ್ನ ನಾವು ಫಸ್ಟ್ ಪಿಯುಸಿಲಿದ್ದ ಈ ಕಾಲೇಜಿಗೆ ಬಂದಿದ್ದರಿಂದ ಅವ್ರನ್ನ ನೋಡಕತ್ತೀವಿ. ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಅಂದ್ರೆ ಅವರು ಹೇಳಿರುವಂಥ ಪಾಠನ ನಾವು ಎಕ್ಸಾಮಿಗೆ ಓದಿದ್ರು ನಡ್ತಿದ್ದೆ. ಅಂದ್ರೆ ಕಥೆ ರೂಪದಾಗ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು. ದೊಡ್ಡ ದೀರ್ಘವಾದ ಗದ್ಯ ಆಗಿದ್ರು ಅದನ್ನ ಅದರಲ್ಲಿ ಬರುವಂಥ ಪಾತ್ರಗಳನ್ನು ನೆನಪಿಟ್ಕೊಂಡ್ರೆ ಸಾಕು. ನಾವು ಅವ್ರು ಹೇಳಿರುವಂಥ ರೀತಿಯಲ್ಲಿ ನಾವು ಕಥೆ ರೂಪದಾಗ ನೆನಪಿಟ್ಕೋಬೋದು. ಮತ್ತು ತುಂಬ ಚೆನ್ನಾಗಿ ಪಾಠವನ್ನು ಮಾಡ್ತಾರೆ. ಮತ್ತು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜ್ಞಾನವನ್ನು ಒಂದು ಒಳಗೊಂಡಾರ ಅವರು. ಅಂದ್ರೆ ಯಾವ ಕವಿಗಳು ಯಾವ್ಯಾವ ಕೃತಿಗಳನ್ನು ರಚಿಸ್ಯಾರ ಮತ್ತು ಅವ್ರನ್ನ ಯಾವಾಗ ಜಾರಿಗೆ ತಂದಾರ ಅನ್ನೋದು ಎಲ್ಲ ತಿಳ್ಕೊಂಡಾರ ಅವರು. ಮತ್ತು ಯೂಟ್ಯೂಬ್ನಲ್ಲಿ ಕೂಡ ಅವರು ಕ್ಲಾಸನ್ನು ಹೇಳ್ತಾರೆ. ಅಂದ್ರೆ ನಾವು ಅವರು ಕ್ಲಾಸ್ ಕೇಳಿಲ್ಲ ಅಂದರೂ ಯೂಟ್ಯೂಬ್ನಲ್ಲಿ ಅವ್ರ ಹೆಸರು ನೋಡಿದ್ರೆ ಅವರು ಹೇಳಿರುವಂಥ ಪಾಠನ ತಿಳ್ಕೊಬೋದು. ಮತ್ತು ಅವರು ಹೇಳಿರುವಂಥ ಪಾಠನ ನಾವು ಎಕ್ಸಾಮ್ಗೆ ಓದ್ಬೋದು.
ಯಾವ ರೀತಿ ಬದುಕಬೇಕು ಮತ್ತು ಜೀವನದ ಮೌಲ್ಯಗಳನ್ನು ಮತ್ತು ನಾವು ಇನ್ನೊಬ್ಬರಿಗೆ ಯಾವ ರೀತಿ ಗೌರವ ಕೊಡಬೇಕು ಮತ್ತು ನಾವು ಶಿಸ್ತಿನಲ್ಲಿ ಇರಬೇಕು ಅಂತಂದು ನಮ್ಗೆ ಹೇಳ್ಬಿಡ್ತಾರೆ. ಮತ್ತು ಚೆನ್ನಾಗಿ ಓದಬೇಕು ಅಂದ್ರೆ ಒಂದೇ ಸಬ್ಜೆಕ್ಟ್ ಅಲ್ಲ, ಎಲ್ಲ ಸಬ್ಜೆಕ್ಟು ಚೆನ್ನಾಗಿ ಓದಬೇಕಂತಂದು ಹೇಳ್ತಾರೆ. ಮತ್ತು ಅವರು ಭಾಳ ಶಿಸ್ತಿನಿಂದ ಇರ್ತಾರೆ. ಅಂದ್ರೆ ಜಾಸ್ತಿ ಕ್ಲಾಸ್ನಲ್ಲಿ ತಮಾಷೆ ಮಾಡೋದು ಆ ಥರ ಏನಿಲ್ಲ. ತುಂಬ ಶಿಸ್ತಿನಿಂದ ಸ್ಟ್ರಿಕ್ಟಾಗಿ ಅವರು ಕ್ಲಾಸನ್ನು ನಡೆಸ್ತಿರ್ತಾರೆ. ಇವತ್ತು ಹೇಳಿರುವಂಥ ಪಾಠನ ಮರುದಿನ ಬಂದು ಅದನ್ನು ನಮ್ಮ ಹತ್ರನೇ ಹೇಳಿಸ್ಕೊಂಡು ನಂತರ ಮುಂದೆ ಆ ಪಾಠದ ಏನು ಬರ್ತೋ ವಿಷಯ ಅಂತಂದು ನಮ್ಮ ಹತ್ರ ತಿಳ್ಕೊಂಡು ಆಮೇಲೆ ಅವರು ಚರ್ಚೆ ಮಾಡಿ ಹೇಳಿಸ್ತಾರಲ್ಲ, ಹಂಗಾಗಿ ನಮ್ಗೆ ನಾವು ಅವ್ರು ಕೇಳ್ತಾರೆ ಅನ್ನೋದಕ್ಕೆ ಮುಂದಿನ ದಿನ ಓದ್ಕೊಂಬಂದು ಹೇಳ್ತೀವಲ್ಲ, ಹಂಗಾಗಿ ನಮ್ಗೆ ಪ್ರಾಕ್ಟೀಸ್ ಆಗುತ್ತದು. ಅವರು ಚೆನ್ನಾಗಿ ಮುಂದಿನ ಪಾಠವನ್ನು ಹೇಳ್ತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಸುಜಾತ. ನೀವೇನು ಓದ್ತಾ ಇದ್ದೀರಾ? ನಾನು BCom 4th ಸೆಮಿಸ್ಟರ್ ಓದ್ತೀನಿ. ಡಾಕ್ಟರ್ ನಾಗಪ್ಪ ವಿಮಾ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅವ್ರ ಸರ್ ಬಗ್ಗೆ ಅಭಿಪ್ರಾಯ ಬಂದರೆ, ಈಗ ದೊಡ್ಡ ಗದ್ದೆ ಇರೋದನ್ನ ಈಗ ಕೆಲವೊಬ್ಬರಿಗೆ ಓದಿ ಹೇಳಿದ್ರೆ ಅರ್ಥ ಆಗ್ತಿರ್ತೈತೆ, ಕೆಲವೊಬ್ಬರಿಗೆ ಅದನ್ನ ಕತೆ ರೂಪದಲ್ಲಿ ಹೇಳಿದ್ರೆ ಅರ್ಥ ಆಗ್ತಿರ್ತೈತಿ. ಈಗ ಓದಿ ಹೇಳಿದ್ರೆ ಅದನ್ನ ನಾವು ಓದಿದ್ರು ಒಬ್ಬೊಬ್ರಿಗೆ ಅರ್ಥ ಆಗ್ತಿರಲ್ಲ. ಅದು ಈ ಕತೆ ರೂಪದಲ್ಲಿ ಹೇಳ್ತಂದ್ರೆ ಏನೋ ಒಂದು ಸ್ಟೋರಿ ಥರ, ಈಗ ನಾವು ಯಾವುದೋ ಸ್ಟೋರಿ ಹೆಂಗೆ ನೆನ್ಪಿಟ್ಕೊಂಡು ಹೇಳ್ಬೋದು ಸ್ಟೋರಿ ಕತೆ ರೂಪದಲ್ಲಿ ಎಲ್ಲ. ಅದೇ ಥರ ಅವ್ರ ಸರ್ ಪಾಠ ಹೇಳ್ಬೇಕಾದ್ರೆ ಕತೆ ರೂಪದಲ್ಲಿದ್ದನ ಮತ್ತು ಸ್ಟೂಡೆಂಟ್ಗಳಿದ್ದನ ಅದನ್ನ ಒಂದೊಂದು ಕ್ವಶನ್ಗೆ ಆನ್ಸರ್ ಅವ್ರ ಬಾಯಿಂದನೇ ಬರೋ ಥರ ಇದು ಪಾಠ ಎಲ್ಲ ಹೇಳ್ತಾರೆ. ಮತ್ತು ಎಕ್ಸಾಮ್ಗೆಲ್ಲ ಈಸಿ ಥರ ಇದು ಎಲ್ಲರಿಗೂ ಈಸಿ ಆಗಂಗೆ ಅದನ್ನ ಕತೆ ರೂಪದಲ್ಲಿ ಹೇಳಿ ಕ್ವಶನ್ಸ್ ಎಲ್ಲ ಕೊಡ್ತಾರೆ. ಮತ್ತು ಯೂಟ್ಯೂಬ್ ಕ್ಲಾಸ್ ಎಲ್ಲ ಮಾಡಿಸ್ತಾರೆ. ಮೊದಲಾಗ ಹಿಂದೆ ಈಗ ಓದಿ ಬಂದಿರೋದು ಎಲ್ಲಿ ನಾನು ಸೆಮಿನಾರ್ ಮಾಡಿದ್ದಿಲ್ಲ, ಇಲ್ಲೇ ಫಸ್ಟ್ ಟೈಮ್ ಸೆಮಿನಾರ್ ಮಾಡಿದೆ. ಫಸ್ಟ್ ಟೈಮ್ ಸೆಮಿನಾರ್ ಮಾಡಿದ್ರು ಅವರು ಹೇಳ್ಕೊಟ್ಟಂಥ ಪಾಠ ನನಗೆ ಹೇಳಿದ್ರಿಂದ ನಾನು ಸೆಮಿನಾರ್ ಮಾಡೋಕೆ ಅನುಕೂಲ ಆಯ್ತು. ನಾನು ಸೆಮಿನಾರ್ ಮಾಡಿದಂಥ ಪಾಠ ಅವರು ತಾವು ಸೆಮಿನಾರ್ ಮಾಡಿ ಯೂಟ್ಯೂಬ್ಗೆ ಹಾಕ್ತಾರೆ. ಯೂಟ್ಯೂಬ್ಗೆ ಹಾಕಿದ್ರೆ ಈಗ ನಮ್ಮ ಕಾಲೇಜಿನಲ್ಲಿ ಏನೋ ಬುಕ್ಸ್ ಇದೆ, ಬೇರೆ ಕಡೆ ಎಲ್ಲ ಬುಕ್ಸ್ ಇರಲ್ಲ, ಸರ್ಸ್ ಇರಲ್ಲ, ಅಂಥವೆಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಅಲ್ಲಿ ಅಂತಂದು ಯೂಟ್ಯೂಬ್ ಕ್ಲಾಸ್ ಎಲ್ಲ ಮಾಡಿಬಿಡ್ತಾರೆ. ಅವರು ಯೂಟ್ಯೂಬ್ ಕ್ಲಾಸ್ ಮಾಡಿಬಿಡೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಅವರು ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗಿತಾರೆ. ನಿಮ್ಮ ಹೆಸರು? ನನ್ನ ಹೆಸರು ಪೂರ್ಣಿಮಾ ಶರಣಗೌಡ ಅಂತ. ನಾನು BCom 2nd ಇಯರ್ನಲ್ಲಿ ಓದ್ತಿದ್ದೀನಿ. ಡಾಕ್ಟರ್ ನಾಗಪ್ಪ ವಿಮಾ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಭಿಪ್ರಾಯ ಏನಂದರೆ, ನಮ್ಮ ಫಸ್ಟ್ ಸೆಮ್ಮಿಂದಲೂ ಕನ್ನಡ ಕ್ಲಾಸ್ ಹೇಳ್ತಾ ಮಾಡ್ತಿದ್ದಾರೆ. ಫಸ್ಟ್ ಸೆಮ್ಮಿಂದ 4th ಸೆಮ್ವರೆಗೂ ಅವ್ರ ಕಲಿತಾ ಇದ್ದೀವಿ. ಅವರು ಕ್ಲಾಸ್ ಹೇಳ್ಬೇಕಂದ್ರೆ ಫಸ್ಟ್ ಸೆಮ್ಮಿದ್ದಾಗ ಭಾಳ ಸ್ಟ್ರಿಕ್ಟ್ ಇದ್ದರು. ಎಲ್ಲ ಕ್ಲಾಸ್ ಅವ್ರು ಹೋಗ್ಬೇಕಂದಾಗ ನಮ್ಗೆ ಭಯ ಆಗ್ತಿತ್ತು, ಭಾಳ ಸ್ಟ್ರಿಕ್ಟ್ ಇರ್ತಿದ್ರಲ್ಲ. ಇವಾಗ ಅವ್ರ ಜೋಡಿನ ಬರ್ತೀವಲ್ಲ, ಇವಾಗ ಏನು ಅನ್ಸೋದೇ ಇಲ್ಲ. ಅವರೆಷ್ಟು ಕೂಲಾಗಿ ಪಾಠ ಹೇಳ್ತಾರೆ. ಪಾಠ ಹೇಳಿದ ತಕ್ಷಣ ಒಂದು ಕ್ಲಾಸ್ ಹೇಳಿದ ತಕ್ಷಣ ಒಂದೇ ಸರಿ ಹೋಗಿದ್ರೆ ಸಾಕು, ಅಷ್ಟು ಅರ್ಥ ಆಗ್ತಿತ್ತು. ಅಷ್ಟು ಚೆನ್ನಾಗಿ ಪಾಠ ಹೇಳ್ತಾರೆ ಅವರು. ನೆಕ್ಸ್ಟ್ ಹೇಳ್ಬೇಕಂದ್ರೆ ತುಂಬ ಸ್ಟ್ರಿಕ್ಟ್ ಇದ್ದಾರೆ. ಆದರೆ ಅವರು ಸ್ಟ್ರಿಕ್ಟ್ ಎದಕ್ಕೆ ಅಂದರೆ ನಾವು ಸ್ವಲ್ಪ ಶಿಸ್ತಿಂದ ಬೆಳೆಯಮ್ಮ, ನಾವು ಅವ್ರ ಜೋಡಿನ ಸ್ಟೂಡೆಂಟ್ ಲೆಕ್ಕಕ್ಕೆ ಹೋಗ್ಬಿಟ್ರೆ ನಮ್ಗೆ ಇದು ಅನ್ಸಂಗಿಲ್ಲ, ನಾವು ಶಿಸ್ತಿನಿಂದ ವರ್ತನೆ ಮಾಡೋದಿಲ್ಲ ಅಂತ. ಅವರು ಸ್ಟ್ರಿಕ್ಟೇ ನಮ್ಗೆ ಶಿಸ್ತಿನಿಂದ ವರ್ತನೆ ಮಾಡೋಕ್ಕೆ ಒಂದು ದಾರಿಯಾಗಿರುತ್ತೆ. ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ. ನೀವೇನು ಓದ್ತಾ ಇದ್ದೀರಾ? ನಾನು BCom 4th ಸೆಮ್ ಓದ್ತೀನಿ. ಡಾಕ್ಟರ್ ನಾಗಪ್ಪ ವಿಮಾ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಡಾಕ್ಟರ್ ನಾಗಪ್ಪ ವಹಿಸಿದವರು ಒಳ್ಳೆಯ ಪ್ರಾಧ್ಯಾಪಕರು, ಚೆನ್ನಾಗಿ ಪಾಠ ಮಾಡ್ತಾರೆ. ಅವ್ರ ಹತ್ರ ಸಿಕ್ಕಾಪಟ್ಟೆ ನಾಲೆಜ್ ಇದೆ. ಯಾವುದೇ ರೀತಿಯ ದೀರ್ಘಗತಿಯನ್ನಾದರೂ ಸಣ್ಣ ಕಥೆ ರೂಪದಲ್ಲಿ ಹೇಳಿ ಹುಡುಗರಿಗೆ ಅರ್ಥ ಮಾಡಿಸ್ತಾರೆ. ತಾವು ಮಾಡಿದ ಪಾಠ ಅರ್ಥ ಆಗಿದೆ ಅಂತಂದು ನೆಕ್ಸ್ಟ್ ಡೇ ಬಂದು ಹುಡುಗರಿಗೆ ಸೆಮಿನಾರ್ ಮುಖಾಂತರ ಹುಡುಗರಿಗೆ ಪಾಠ ಮಾಡಿಸ್ತಾರೆ. ಸೆಮಿನಾರ್ ಮಾಡಿರೋ ಯೂಟ್ಯೂಬ್ ಫುಟೇಜನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬೇರೆಯವರಿಗೆ ಯೂಸ್ ಆಗಲಿ ಅಂತ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ. ನನ್ನ ಹೆಸರು ಮೋನಿಕಾ. ನಾನು BCom 4th ತರಗತಿಯಲ್ಲಿ ಓದುತ್ತಿದ್ದೇನೆ. ಡಾಕ್ಟರ್ ನಾಗಪ್ಪ ವಿಮಾ ಶಿಕ್ಷಕರ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಈ ಸೆಮಿನಾರೇ ದೊಡ್ಡ ತೆರನಾಗಿದ್ದ. ಯಾಕಾದರೂ ಕೊಟ್ಟರು ಅಂತ ಸಿಕ್ಕಾಪಟ್ಟೆ ಬೈಕೊಂಡಿದ್ದೀನಿ, ಈಗಲೂ ಮನಸ್ಸಲ್ಲಿ ಐತಿ. ಬಟ್ ಅವ್ರು ಕೊಡೋದು ನಮ್ಗೆ ಒಳ್ಳೇದಕ್ಕೆ. ಯಾಕೆ ಅಂತಂದ್ರೆ ಹುಡುಗರು ನಾನು ಹೇಳಿರೋ ಪಾಠನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಾರ ಅನ್ನೋದ್ರ ಮೇಲೆ ಅವ್ರ ಅನಿಸಿಕೆಯನ್ನು ನಮ್ಗೆ ಹೇಳಬೇಕು ಅಂತ ಇತ್ತು. ಬಟ್ ಎಲ್ಲರೂ ಅದನ್ನು ಫುಲ್ ತಮಾಷೆಯಾಗಿ ತಗೊಂಡ್ರು ಏನೋ ಗೊತ್ತಿಲ್ಲ. ಅದು ನನಗಂತೂ ಸಿಕ್ಕಾಪಟ್ಟೆ ಇದರಿಂದ ನೋವಾಯ್ತು. ಆದರೆ ಏನೋ ಒಂದು ಖುಷಿ ಅಂತಂದ್ರೆ ಹೊಸ ಎಕ್ಸ್ಪೀರಿಯನ್ಸ್ ಟೈಪ್ ಇದು ಅಸೈನ್ಮೆಂಟ್ ಅಂತ ಹೇಳ್ಬೋದು.
ಫಸ್ಟ್ ಆಫ್ ಆಲ್ ನನಗೆ ಕನ್ನಡ ಸಬ್ಜೆಕ್ಟೇ ಹೇಟೆಸ್ಟ್. ಆದರೂ ಸ್ಪೆಷಲಿ ಇಲ್ಲಿ ಡಿಗ್ರಿ ಬಂದ ಮೇಲಂತೂ ಫುಲ್ ಇಷ್ಟ ಆಗತ್ತೆ. ಯಾಕೆ ಅಂತಂದ್ರೆ ನಾಗಪ್ಪ ಸರ್ ಹೇಳಿರೋ ಲೆಸನ್ಸ್ ಅಂತೂ ಫುಲ್ ಅವ್ರು ಹೇಳಿರೋ ಪ್ರತಿಯೊಂದು ಲೆಸನ್ ನನಗೆ ಈಗಲೂ ಬುಕ್ ನೋಡಿದ್ರೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅವ್ರ ಲೆಸನ್ಸ್ನ ಹೇಳ್ತಾರೆ, ಟೀಚ್ ಮಾಡ್ತಾರೆ, ಚೆನ್ನಾಗಿ ಟೀಚ್ ಮಾಡ್ತಾರೆ. ಅವರು ಹೇಳೋ ಲೆಸನ್ಸ್ ಎಲ್ಲ ಇವತ್ತು ಹೇಳಿ ನೆಕ್ಸ್ಟ್ ಡೇ ಬಂದು ನಮ್ಮಿಂದನೇ ಆಫೀಸ್ ಅವರು ರಿಪೀಟ್ ಮಾಡಿಸ್ತಾರೆ, ರಿವಿಸನ್ ಮಾಡಿಸ್ತಾರೆ. ಅಂದರೆ ನಾವು ಒನ್ ಟೈಮ್ ಹೆಂಗೆ ಚೆನ್ನಾಗಿ ಕೇಳಿಸೋದಿಲ್ವ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ಸೆಮಿನಾರ್ ಮೂಲಕ ಇಡೀ ಯೂಟ್ಯೂಬ್ ಚಾನಲ್ಸ್ ಅವ್ರದ್ದೇನು ಓಪನ್ ಮಾಡಿದ್ದಾರಲ್ಲ ಅದೆಲ್ಲ ಯೂಟ್ಯೂಬ್ ಚಾನಲ್ಸ್ ಸ್ಟೂಡೆಂಟ್ಸು ನಾವು ಮಾಡೋ ಲೆಸನ್ಸ್ನ ಒಂದೊಂದು ಕಾರಣ ಇವಾಗ ಒಬ್ಬರ ಕಡೆ ಬುಕ್ ಇರೋದಿಲ್ಲ, ಇನ್ನೊಬ್ಬರ ಕಡೆ ಏನೋ ಒಂದು ಮನೆ ಒತ್ತಡದಿಂದ ಕಾಲೇಜ್ ಹೋಗಿರಲ್ಲ. ಆದರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಯೂಟ್ಯೂಬ್ ಕ್ಲಾಸಸ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಅವರು ಒಬ್ಬ ಶಿಸ್ತಿನಿಂದ ವರ್ತಿಸೋಂಥ ವ್ಯಕ್ತಿ, ಅವರಿಂದ ನಾವು ತುಂಬ ಕಲಿಬೇಕು. ಇನ್ನು ಅವರಿಂದ ಎಷ್ಟು ಕಲಿತ್ರೂ ನಾವು ಕಡಿಮೆನೇ ಅದು. ಅಷ್ಟು ಚೆನ್ನಾಗಿ ಟೀಚ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ವಿದ್ಯಾರ್ಥಿ ಜೊತೆ ಅಂತೂ ಅಷ್ಟು ಚೆನ್ನಾಗಿ ಬೆರೀತಾರೆ. ಸ್ಟಾರ್ಟಿಂಗ್ ಅವರು ಕಾಲೇಜಿಗೆ ಬಂದ ತಕ್ಷಣ ನಾವು ಕ್ಲಾಸಾಗಿ ಬಂದ ತಕ್ಷಣ ಇವರೇನಪ್ಪ ಎಷ್ಟು ಅದಾರಲ್ಲ ಹೆಂಗಿರ್ಬೇಕು ಇವ್ರ ಜೊತೆ ಅಂತ ತುಂಬ ಭಯ ಆಗ್ತಿತ್ತು. ಆದರೆ ಆ ಭಯ ಎಲ್ಲ ಇವಾಗ ಫುಲ್ ಕಂಪ್ಲೀಟ್ ಆಗಿ ಹೋಗೈತಿ. ಇನ್ನೊಂದು ಏನು ಬೇಜಾರು ಅಂತಂದರೆ ಈ 4th ಸೆಮ್ ಲಾಸ್ಟ್ ನಮ್ಮದು ಕನ್ನಡ ಸಬ್ಜೆಕ್ಟ್ ಇರೋದು. ನೆಕ್ಸ್ಟ್ ನಾವು ಕನ್ನಡ ಸರ್ನ ಕ್ಲಾಸ್ ನೆಕ್ಸ್ಟ್ ಸೆಮ್ಮಿಂದ ನಮ್ಗೆ ಕನ್ನಡ ಇರೋದಿಲ್ಲಲ್ಲ, 4 ಸಲ ನಮ್ಮ ಕ್ಲಾಸಿಗೆ ಬರೋದಿಲ್ಲ, ಟೀಚಿಂಗ್ ಕೇಳೋಕ್ಕಾಗಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅನ್ನೋ ಬೇಜಾರೈತಿ. ಬಟ್ ಇಷ್ಟು ದಿನ ನಮ್ಗೆ ಸಿಕ್ಕಾರಲ್ಲ ಅನ್ನೋದು ನಮ್ಮ ಖುಷಿ. ಅವ್ರನ್ನ ಮಾಡ್ಕೊಂಡ್ರಂತ ನಾವು ಭಾಗ್ಯವಂತರು. ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದ್ರೆ ಅವರು ಫುಲ್ಲು ಟೈಮಿಗೆ ಬೆಲೆ ಕೊಡುವಂಥ ವ್ಯಕ್ತಿ. ಆನ್ ಟೈಮ್ ಕ್ಲಾಸಿಗೆ ಬರ್ತಾರೆ, ಕರೆಕ್ಟ್ ವಿತಿನ್ ಟೈಮಲ್ಲಿ ಕ್ಲಾಸ್ನ ಬಿಡ್ತಾರೆ. ಕ್ಲಾಸಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ವಿದ್ಯಾರ್ಥಿಗಳು ಗಲಾಟೆ ಮಾಡೋದಿಲ್ಲ. ಫುಲ್ ಅವ್ರನ್ನ ತಮ್ಮ ಜೊತೆ ಅವ್ರ ವಿದ್ಯಾರ್ಥಿಗಳಿಗೂ ಏನು ಮಾಡ್ತಾರೆ ಶಿಸ್ತನ್ನು ಕಲಿಸ್ಕೊಡ್ತಾರೆ. ಅವರು ನಮಗೆ ಒಂದು ಮಾತು ಹೇಳ್ತಿದ್ರು ಯಾವಾಗಲೂ, ಏನಂತಂದ್ರೆ ಮೋನಿಕಾ ಯಾವಾಗಲೂ ಬರೀ 100 ಪೇಜಸ್ ಬರೀತಾಳೆ, 100 ಪೇಜಸ್ ಬರೀತಾಳೆ, ಅದನ್ನು ಜಾಸ್ತಿ ಬರೆಯೋದಕ್ಕಾಗೋದಿಲ್ಲ ಏನು ಅಂತಂದು. ಬಟ್ ಅಷ್ಟನ್ನು ಕಲಿಸ್ಕೊಟ್ಟಿದ್ದೆ ನಾಗಪ್ಪ ಸರ್. ನಾನು PUC 10th ಇರಬೇಕಂದ್ರೆ ಮಾರ್ಕ್ಸ್ ಬರೀತಿದ್ದೆ. ಬಟ್ ಅಷ್ಟು ಕನ್ನಡ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ಆಮೇಲೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ಬಟ್ ಇವರಿಂದ ನಾನು ಕಲಿತಿರೋದು ತುಂಬ ಐತಿ. ಆ 12 ಪೇಜ್ ಬರೆಯೋಷ್ಟು ಜ್ಞಾನ ನಾವು ನನಗೆ ಕೊಡ್ತಾರಲ್ಲ ಅನ್ನೋದೇ ನನ್ನ ಖುಷಿ. ಅವರು ಸಂಪೂರ್ಣ